ಹೈದರಾಬಾದ್ನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತಹ ಎನ್ಐಎ ಅಧಿಕಾರಿಗಳಿಗೆ ಒಂದು ಶಾಕ್ ಎದುರಾಗಿದೆ. ಏನಪ್ಪಾ ಅಂತಂದ್ರೆ ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ ಆತನ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ. ಹಿಂದೆ ಅನೇಕ ಪ್ರಕರಣಗಳಲ್ಲಿ ಬೇಕಾಗಿದ್ದಂಥ ವ್ಯಕ್ತಿ. ಆತನಿಗೂ ಈ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೂ ಬಹಳ ಸ್ಪಷ್ಟವಾಗಿ ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 2020ರಿಂದ ಈ ತಾಹಾ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಲಾಗಿತ್ತು. ವಿದೇಶದಲ್ಲಿದ್ದಾನೆ ಅಂತ ತನಿಖಾ ಸಂಸ್ಥೆಗಳು ಅಂದುಕೊಂಡಿದ್ವು. ಆದರೆ ನೆರೆ ರಾಜ್ಯ ತಮಿಳುನಾಡಿನಲ್ಲೇ ಈ ಅಬ್ದುಲ್ ಮತೀನ್ ತಾಹಾನ ಚಲನವಲನ ಪತ್ತೆ ಆಗಿದೆ. ಈಗ ಯಾರು ಈತ ಅಂತ ನೋಡೋದಾದರೆ ಅಬ್ದುಲ್ ಮತೀನ್ ತಾಹಾ ಯಾವ ಪ್ರಕರಣಗಳಲ್ಲಿ ಬೇಕಾಗಿದ್ದ ಅನ್ನೋದನ್ನು ಕೂಡ ನೋಡೋದಾದರೆ ಕರ್ನಾಟಕದ ಅನೇಕ ಉಗ್ರ ಕೃತ್ಯಗಳ ಹಿಂದಿನ ಮಾಸ್ಟರ್ ಮೈಂಡ್ ಈತ. ಮುಸಾವಿರ್ ಹುಸೇನ್ ಶಾಜಿಬ್ ಇನ್ನೊಬ್ಬ ವ್ಯಕ್ತಿ ಈತನ ಜೊತೆಗಿದ್ದವನು. ಆತನಿಗೋಸ್ಕರ ಹುಡುಕಾಟ ನಡೆಸಲಾಗಿದೆ. ಈ ಮುಸಾವಿರ್ ಏನು ಮಾಡ್ತಾನೆ, ಆತ ಕೂಡ ತಾಹನ ಜೊತೆಗೆ ಇದ್ದಂಥ ವ್ಯಕ್ತಿ. ಇಬ್ಬರೂ ಸೇರಿ ಅನೇಕ ಪ್ರಕರಣಗಳನ್ನು ಈ ರೀತಿ ಮಾಡಿದ್ದಂಥವ್ರು ಹಿಂದೆ. ಈಗೇನು ಮಾಡ್ತಾನೆ ಅಂತಂದರೆ ಮುಸಾವಿರ್ ಹುಸೇನ್ ಮೊನ್ನೆ ರಾಮೇಶ್ವರಂ ಕೆಫೆ ಸ್ಫೋಟ ಆಯ್ತಲ್ಲ, ಈ ಕೆಫೆಯ ಹತ್ತಿರದ ಒಂದು ಮಸೀದಿಯಲ್ಲಿ ತನ್ನ ಕ್ಯಾಪ್ ಒಂದನ್ನು ಬಿಟ್ಟು ಹೋಗಿದ್ದ. ಆ ಕ್ಯಾಪ್ ಮೇಲೆ ಬಾರ್ ಕೋಡ್ ಇತ್ತು. ಆ ಬಾರ್ ಕೋಡನ್ನು ಆಧರಿಸಿ ಎನ್ಐಎ ತನಿಖೆ ಮಾಡಿದೆ. ಆ ಕ್ಯಾಪ್ ಪೊಲೀಸರಿಗೆ ಸಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ತಾಹಾ ಬಗ್ಗೆ ಈತ ತೀರ್ಥಹಳ್ಳಿ ಮೂಲದವನು ಅನ್ನುವಂಥದ್ದಿತ್ತು, ಆತ ವಿದೇಶದಲ್ಲಿದ್ದ ಅನ್ನುವಂಥದ್ದಿತ್ತು. ರಾಮೇಶ್ವರಂ ಕೆಫೆ ಪ್ರಕರಣಕ್ಕೂ ಈ ತಾಹಾನಿಗೂ ಏನು ಸಂಬಂಧ? ಇವನ ಜೊತೆ ಇನ್ನೊಬ್ಬ ಇದ್ದಾನಲ್ಲ, ಅವನನ್ನು ಕೂಡ ಎಲ್ಲಿದ್ದಾನಂತೆ? ಪೊಲೀಸರು ಏನೇನು ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂತಂದರೆ ಈತ ಏನು ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ, ಈತ ಈಗ ಇದನ್ನ ಮಾಸ್ಟರ್ ಮೈಂಡ್ ಅಂತ ಹೇಳಿ ಕೂಡ ಈಗಾಗಲೇ ಸಸ್ಪೆಕ್ಟನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಡಿರುವಂಥದ್ದು. ಯಾಕಂತಂದರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸಾಕಷ್ಟು ಜನರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಮಾಡಲಾಗಿರುವಂಥದ್ದು. ಬಳ್ಳಾರಿ ಸೇರಿದಂತೆ ತಮಿಳುನಾಡಿನಲ್ಲೂ ಕೂಡ ಸಾಕಷ್ಟು ಜನರನ್ನು ಈಗಾಗಲೇ ವಿಚಾರಣೆ ಮಾಡಿದರೆ, ಅಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮಾಹಿತಿ ಮತ್ತು ಅಲ್ಲಿನ ಏನು ಶಂಕಿತ ಉಗ್ರರು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ಈ ಒಬ್ಬ ತಾಹಾ ಏನಿದ್ದಾನೆ ಈತ ಒಂದು ಮಾಸ್ಟರ್ ಮೈಂಡ್ ಆಗಿದ್ದಾನೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈತನಿಗಾಗಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ಜಾಡನ್ನು ಹಿಡಿದಿರುವಂಥದ್ದು. ಯಾಕಂತಂದರೆ ಈತ 2020ರಲ್ಲೂ ಕೂಡ ಇದೇ ರೀತಿಯಾಗಿ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿ ಆನಂತರ ಇಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಆನಂತರ ಎನ್ಐಎ ಆಗಿರ್ಬೋದು ಮತ್ತು IB ಆಗಿರ್ಬೋದು, ಇವರೆಲ್ಲರೂ ಕೂಡ ವಿದೇಶದಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ಅನುಮಾನದ ಮೇಲೆ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆದರೆ ಇದೀಗ ಈತ ಚೆನ್ನೈನ ತಮಿಳುನಾಡು ಭಾಗದಲ್ಲಿ ಎಲ್ಲೋ ಇದಾನೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಈಗಾಗಲೇ ಅಲ್ಲೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಬೇಕಾಗಿರ್ತಕ್ಕಂಥ ಅಂಶ ಅಜಯ್, ಅಲ್ಲಿ ಒಂದು DNA ಟೆಸ್ಟಿಗೆ ಹೊರಟಿದ್ದಾರೆ ಅಂತ, ಅದರ ರಿಪೋರ್ಟ್ನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಆತನ ಟೋಪಿಯಲ್ಲಿ ಕೂದಲು ಏನಿತ್ತು ಅದು ಮತ್ತು ಆತನ ಇಲ್ಲಿ ಊರಲ್ಲಿರ್ತಕ್ಕಂಥ ಆತನ ತಂದೆ ತಾಯಿಯರ DNA ಟೆಸ್ಟ್, ಈ ಬಗ್ಗೆ ಏನಿದೆ? ಖಂಡಿತವಾಗ್ಲೂ, ಯಾಕಂತಂದರೆ ಇಲ್ಲಿ ಒಂದು ಮೇಜರ್ ಬ್ರೇಕ್ ಥ್ರೂ ಸಿಗೋದು ಅಂತಂದರೆ ಇಲ್ಲಿ ಯಾವಾಗ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಆನಂತರ ಅಲ್ಲಿ ಏನು ಹ್ಯಾಟ್ ಸಿಗುತ್ತೆ, ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಒಂದು ಜಾಗದಲ್ಲಿ ಹ್ಯಾಟ್ ಸಿಗುತ್ತೆ. ಆನಂತರ ಆ ಹ್ಯಾಟ್ನ ಜಾಡು ಹಿಡಿತಾರೆ ಯಾರು NIA ಅಧಿಕಾರಿಗಳು. ಆನಂತರ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲೂ ಕೂಡ ಒಂದು ಕೂದಲು ಕೂಡ ಸಿಕ್ಕಿರುವಂಥದ್ದು. ಅದನ್ನು ಕೂಡ ಈಗಾಗಲೇ DNA ಟೆಸ್ಟ್ಗೂ ಕೂಡ ಕಳಿಸಿದ್ದಾರೆ. ಸೊ ಹೀಗಾಗಿ ಆ ಒಂದು ಕ್ಯಾಪನ್ನು ಎಲ್ಲಿಂದ ತಗೊಂಡ್ರು ಅಂತ ನೋಡೋದಾದರೆ ಅದು ಕೂಡ ಚೆನ್ನೈನಲ್ಲಿ ಯಾವುದೋ ಒಂದು ಮಾಲಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿರುವಂಥದ್ದು. ಚೆನ್ನೈನ ಯಾವ ಮಾಲು ಅಂತಲೂ ಕೂಡ ಈಗಾಗಲೇ ಗೊತ್ತಾಗಿದೆ, ಎಲ್ಲಿ ಯಾವ ಅಂಗಡಿ ಅಂತ ಗೊತ್ತಾಗಿದೆ. ಸೊ ಹೀಗಾಗಿ ಯಾವ ಡೇಟಲ್ಲಿ ಹೋಗಿದ್ರು ಅಂತ ಹೇಳಿ ಕೂಡ ಅಲ್ಲಿ ಹೋದಂಥ ಇಬ್ಬರು ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಸೊ ಆ ಇಬ್ಬರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ CCTVಯಲ್ಲೂ ಕೂಡ ಈಗಾಗಲೇ ರೆಕಾರ್ಡ್ ಆಗಿದೆ. ಅಲ್ಲಿನ ಮಾಲ್ನ ಸುತ್ತಮುತ್ತ CCTV ಆಗಿರ್ಬೋದು ಮತ್ತು ಅಲ್ಲಿನ ಲಾಡ್ಜ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ NIA ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಲಾಡ್ಜ್ ಒಂದರಲ್ಲಿ ತಂಗಿದ್ರು ಅಂತ ಹೇಳಿ ಗೊತ್ತಾಗಿದೆ. ಅಲ್ಲೂ ಕೂಡ ಪರಿಶೀಲನೆಯನ್ನು ಸಹ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಮಾಹಿತಿಯನ್ನು ತಗೊಳ್ತಾ ಇದ್ದಾರೆ. ಅಲ್ಲಿ ಲಾಡ್ಜಲ್ಲಿ ಯಾವ ರೀತಿಯಾಗಿ ಹೆಸರನ್ನು ಇವರು ಕೊಟ್ಟಿದ್ರು, ಅಲ್ಲಿ ಏನಾದ್ರು ಫೇಕ್ ಹೆಸರು ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇವರೆಲ್ಲರ ಮಾಸ್ಟರ್ ಮೈಂಡ್ ಈಗ ತಾಹಾ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಸೊ ಹೀಗಾಗಿ ಆತ ಕೂಡ ಚೆನ್ನೈ ಅಥವಾ ತಮಿಳುನಾಡು ಭಾಗದಲ್ಲಿ ಇದ್ದಾನೆ ಅಂತ ಹೇಳಿ ಗೊತ್ತಾಗಿದೆ. ಆತನಿಗೂ ಕೂಡ ಈಗಾಗಲೇ NIA ಶೋಧ ಮಾಡ್ತಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ಸಿಲಿಕಾನ್ ಸಿಟಿಯಲ್ಲಿ ರೌಡಿಗಳ ಬಳಿ ಇದೆ ಲೈಸೆನ್ಸ್ ಗನ್.
ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 6 ಜನ ರೌಡಿಗಳು ರಕ್ತ ಹರಿಸಿ ಪ್ರಕರಣ ದಾಖಲಾಗಿ ಜೈಲಿಗೆ ಹೋಗಿ ಬಂದವರ ಹತ್ತಿರ ಲೈಸೆನ್ಸ್ ಇರುವ ಗನ್ ಇದೆ. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 6 ಮಂದಿ ಬಳಿ ಇದೆ ಗನ್. ರೌಡಿ ಶೀಟರ್ ಅಶೋಕ್ ಅಡಿಗ ಸೇರಿ 6 ಜನರ ಬಳಿ ಗನ್ ಇರೋದು ಪತ್ತೆಯಾಗಿದೆ. ಚುನಾವಣೆಯ ಹಿನ್ನೆಲೆ ಗನ್ ಹಿಂದಿರುಗಿಸುವಂತೆ ಪೊಲೀಸರ ಸೂಚನೆ ಕೊಟ್ಟಿದ್ದಾರಂತೆ. ಈ ವೇಳೆ ರೌಡಿಗಳ ಬಳಿ ಕೂಡ ಗನ್ ಇರೋ ವಿಚಾರ ಬಹಿರಂಗಗೊಂಡಿದೆ. ವಿಚಾರ ತಿಳಿದು ಪೊಲೀಸರಿಗೆ ಬೆಂಗಳೂರು ಆಯುಕ್ತ ದಯಾನಂದ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇರೋದು. ಯಾರು ಕೊಟ್ಟಿದ್ದಾರೆ ಲೈಸೆನ್ಸ್ ಗನ್ ಅಂದ್ರೆ ಪೊಲೀಸರೇ ಪರ್ಮಿಷನ್ ಕೊಟ್ಟಿರೋದು. ಸದ್ಯ ಈ ವಿಚಾರ ತಿಳಿತಾ ಇದ್ದಂತೆ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 6 ಜನರ ಬಳಿ ಇದೆ ಗನ್. ರೌಡಿ ಶೀಟರ್ ಅಶೋಕ್ ಅಡಿಗ ಸೇರಿ 6 ಜನರ ಬಳಿ ಗನ್ ಇರೋದು ಸದ್ಯ ಪತ್ತೆಯಾಗಿರೋದು. ರಕ್ತ ಹರಿಸಿ ರೌಡಿ ಆದವರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಾದೇಶ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪದೇ ಪದೇ ನಮ್ಮನ್ನ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ರೌಡಿ ಶೀಟರ್ಗಳ ಹತ್ರ ಲೈಸೆನ್ಸ್ ಗನ್ ಹೇಗೆ ಪಾಸಿಬಲ್? ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಯಾರಿಗೆ ಲೈಸೆನ್ಸ್ಗಳನ್ನು ಕೊಡಬೇಕು, ಯಾರಿಗೆ ಈ ಒಂದು ಅವಶ್ಯಕತೆ ಇರುತ್ತೆ ಗನ್ಗಳ ಅವಶ್ಯಕತೆ ಅನ್ನೋದು ಅದಕ್ಕೆ ಆದಂಥ ಒಂದಷ್ಟು ರೂಲ್ಸ್ಗಳಿದೆ, ರೆಗ್ಯುಲೇಷನ್ಸ್ಗಳಿದೆ, ಒಂದಷ್ಟು ಕಾನೂನು ನಿಯಮಗಳಿದೆ. ಅದರ ಆಧಾರದ ಮೇಲೆ ಯಾರಿಗೆ ಅದನ್ನು ಕೊಡಬೇಕು ಲೈಸೆನ್ಸ್ ಅನ್ನೋದು ಒಂದಷ್ಟು ಈಗಾಗಲೇ ಇಲಾಖೆಯಲ್ಲಿ ಪ್ರೋಟೋಕಾಲ್ ಇದೆ. ಆದರೆ ಈಗಾಗಲೇ ಲೋಕಸಭೆ ಚುನಾವಣೆ ಇರೋದ್ರಿಂದ ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಿದ್ದಾರೆ. ಯಾವ್ಯಾವ ರೌಡಿಗಳಿದ್ದಾರೆ, ಯಾರ್ಯಾರ ಹತ್ರ ಗನ್ಗಳಿದೆ, ಲೈಸೆನ್ಸ್ಡ್ ಇದೆ, ಅವೆಲ್ಲವನ್ನೂ ಕೂಡ ಚೆಕ್ ಮಾಡಿ ಮಾನಿಟರನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ವೇಳೆ ಒಂದಷ್ಟು ರೌಡಿಗಳಿಗೆ ಲೈಸೆನ್ಸ್ಡ್ ಸರ್ಕಾರದ ಅಂದರೆ ಇಲಾಖೆಗಳಿಂದ ಲೈಸೆನ್ಸ್ ಕೊಟ್ಟಿರೋದು ಪತ್ತೆಯಾಗಿದೆ. ಒಟ್ಟು 6 ಜನ ರೌಡಿಗಳ ಬಳಿ ಲೈಸೆನ್ಸ್ ಇರೋದು ಪತ್ತೆಯಾಗಿದೆ. ಯಾಕಂದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ರೌಡಿಗಳು ಏನು ಕೆಲಸ ಮಾಡ್ತಾರೆ? ಅವರ ಒಂದು ಜೀವ ಕಾಪಾಡೋದಕ್ಕೆ ಗನ್ ಯೂಸ್ ಮಾಡ್ತಾರಾ? ಇಲ್ಲ. ಇನ್ನೊಬ್ಬರನ್ನು ಎದುರಿಸೋದಾಗಿರ್ಬೋದು, ಸುಪಾರಿ ಪಡೆಯೋದಾಗಿರ್ಬೋದು, ಇನ್ನೊಬ್ಬರಿಗೆ ಹಲ್ಲೆ ಮಾಡೋದು, ಈ ರೀತಿಯಾದಂಥ ವಿಚಾರಗಳಿಗೆ, ಬೆದರಿಕೆ ಹಾಕುವಂಥ ವಿಚಾರಗಳಿಗೆ ಅವರು ರೌಡಿಗಳು ಈ ಒಂದು ಕೆಲಸದಲ್ಲಿ ಇರ್ತಾರೆ. ಹಾಗಾಗಿನೇ ಅವ್ರನ್ನ ರೌಡಿ ಅಂತ ಅನ್ನೋದು, ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು, ಜೊತೆಗೆ ಅವ್ರನ್ನ ಹದ್ದುಬಸ್ಟ್ನಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಆದರೆ ಕೆಲ ಅಧಿಕಾರಿಗಳು ಅವರಿಗೆ ಲೈಸೆನ್ಸ್ ಸಿಗೋ ರೀತಿ ಮಾಡಿರೋದು ಇಲ್ಲಿ ಕಮಿಷನರ್ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಈ ಒಂದು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ಯಾರ ಹತ್ರ ಲೈಸೆನ್ಸ್ ಇದೆ ಎಲ್ಲವನ್ನು ಕೂಡ ವಾಪಸ್ ಇಸ್ಕೋಬೇಕು ಚುನಾವಣೆ ಮುಗಿಯೋದವರೆಗೂ ಕೂಡ ಅಂತೇಳಿ ಈಗಾಗಲೇ ಆದೇಶವನ್ನು ನೀಡಲಾಗಿತ್ತು. ಅದರ ಆಧಾರದ ಮೇಲೆ ಎಲ್ಲ ಕಡೆಯೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಈ ವೇಳೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು 6 ಜನ ರೌಡಿಗಳ ಬಳಿ ಲೈಸೆನ್ಸ್ಡ್ ಗನ್ ಇರೋದು ಗೊತ್ತಾಗಿದೆ. ಹೀಗಾಗಿ ಅವರು ಲೈಸೆನ್ಸ್ ಇಟ್ಕೊಂಡೆ ಇಷ್ಟು ದಿನ ಓಡಾಡ್ತಿದ್ರು ಅನ್ನೋಂಥದ್ದು ಪತ್ತೆಯಾಗಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಲೈಸೆನ್ಸ್ ಗನ್ ಅನ್ನ ಕೊಡಿಸಿದ್ರು ಅಂತ ಅಧಿಕಾರಿಗಳಿಗೆ ಕಮಿಷನರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು.